ಆ ಕಡೆ ಹಾಕ್ಬೇಕಿತ್ತಲ್ಲ. ಚೆ 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 ರಿಕ್ಷಾದಾಗ ನೋಡಿದೆ. ಅಂಜಿಕೆನೇ ಇಲ್ಲ ಅವ್ರಿಗೆ, ಅಂಜಿಕೆನೇ ಇಲ್ಲ ಅವ್ರಿಗೆ ಅನ್ನ ರಿಕ್ಷಾದವ್ರಿಗೆ. ಆಟೋದವ್ರಿಗಿರದೆ ಮೂರ್ ಗತ್ತು, ಮುಂದೆ ವಿಲೆ ನಿಯತ್ತು, ಹಿಂದೆ 2 ವಿಲೆ ನಮ್ ತಾಕತ್ತು, ಹತ್ ಕೂರವ್ರೆ ನಮ್ ಸಂಪತ್ತು. ಸೊ ಈ ಥರ ನಿಮಗೆ ಸಿಗ್ತೈತಿ 159.7cc 5 ಸ್ಪೀಡ್ ಆಯಿಲ್ ಕೂಲ್ಡ್ ಇಂಜನ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಕಡೆ ಐತಿ ಅಪಾಚಿ RTR 164V. TVS ಅವರ ಅಪಾಚಿ RTR 164Vನ 2018 ಲಾಂಚ್ ಮಾಡಿದರು. ಈ ಮಾಡಲ್ ಈಗ ನಮ್ಮ ಹತ್ರ ಇರೋದು TFT ಮಾಡಲ್. ಇಲ್ಲಿ ನಿಮ್ಗೆ DRL LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಈ ಹೆಡ್ಲೈಟನ್ನ ಇಲ್ಲಿ ಆನ್ ಆಫ್ ಮಾಡೋಕೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ. ಹಿಂಗೆ ಆನ್ ಆಗ್ತೈತಿ, ಇಲ್ಲಿ ಹಿಂಗೆ ಆಫ್ ಆಗ್ತೈತಿ. ಮುಂದೆ 17 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ ರೆಡ್ ಕಲರ್ದಾಗ. TVS ದವ್ರ ಆಲ್ಮೋಸ್ಟ್ ಎಲ್ಲ ಗಾಡಿದಾಗ ಈಗ ರೆಡ್ ಕಲರ್ ಡಿಸೈನ್ದಾಗ ಅಲಾಯ್ ವೀಲ್ ಕೊಡಕತ್ತಾರು. ಮುಂದೆ USD ಫೋರ್ಸ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ದಾಗ. ಸೊ TVS ದವ್ರ ಅಪಾಚಿನ 2005 ಲಾಂಚ್ ಮಾಡ್ತಾರೋ. ಇದು ಡೈರೆಕ್ಟ್ ಪಲ್ಸರ್ 150 ಕಾಂಪಿಟೇಟರ್ ಅಂತ ನಾವು ಹೇಳ್ಬೋದು. ಇನ್ನೂ ಮಟನೂ ಇವ್ರ ರೈವಲ್ರಿ ಸ್ಟಾರ್ಟ್ ಐತಿ. TVS ಫುಲ್ ಫಾರ್ಮ್ ಏನಂತಂದ್ರೆ ತಿರುಕುರುನ್ ಗುಡಿ ವೆಂಗರಂ ಸುಂದರಂ ಅಂತ. ಗಾಡಿ ಒಳಗೆ 3 ರೈಡಿಂಗ್ ಮೋಡ್ಸ್ ಕೊಟ್ಟಾರು. ಒಂದು ರೇನ, ಒಂದು ಅರ್ಬನ್, ಒಂದು ಸ್ಪೋರ್ಟ್. ರೇನ್ ಮೋಡ್ ಒಳಗೆ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಫೀಲ್ ಆಗಿಲ್ಲ. ಬಟ್ ಅರ್ಬನ್ ಮೋಡ್ದಾಗ ಒಂದು ಸ್ವಲ್ಪ ಪವರ್ ಮೀಡಿಯಮ್ ಐತಿ. ಸ್ಪೋರ್ಟ್ಸ್ ಮೋಡ್ ಒಳಗೆ ಫುಲ್ ಪಿಕಪ್ ಐತಿ. ಸೊ ಇವೆರಡೂ ನಿಮ್ಗೆ ಅರ್ಬನ್ ಸಿಟಿ ಒಳಗೆ ಯೂಸ್ ಮಾಡ್ಬೋದು, ಸ್ಪೋರ್ಟ್ಸ್ ಮೋಡ ನೀವು ಹೈ ಆ್ಯಂಡ್ ಸ್ಪೀಡ್ದಾಗ ಯೂಸ್ ಮಾಡ್ಬೋದು. ಇಲ್ಲಿ TVS ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಇಲ್ಲ RTR ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಇಲ್ಲ ಅಪಾಚಿ ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಇಲ್ಲಿ 164V ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಇದ್ರ ಒಳಗೆ ನಿಮಗೆ ಹಿಂದ್ಗಡೆ ಮೋನೋಸಾಕ್ ಸಸ್ಪೆನ್ಷನ್ ಬರ್ತೈತಿ, ಹಿಂದೂ ಅಲಾಯ್ ವೀಲ್ ಬರ್ತೈತಿ ರೆಡ್ ಕಲರ್ದಾಗ. ಸೊ ಇಲ್ಲಿ ಇದು ಟೇಲ್ ಲ್ಯಾಂಪ್ ಡಿಸೈನ್ ನೀವು ನೋಡ್ಬೋದು. ಈ ಸೀಟ್ ಓಪನ್ ಮಾಡೋಕೆ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ. ಇವು ಇಂಡಿಕೇಟರ್ ನನಗೇನು ಸೇರಲಿಲ್ಲ, ನಿಮಗೆ ಹೆಂಗೆ ಅನ್ಸಿದಾವೆ ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇಲ್ಲಿ ಖರಾಬಾಗಿರೋ ಒಂದು ಫೆಂಡರ್ ಕೊಟ್ಟಿದ್ದಾರೆ, ಇದು ನನಗೆ ಸೇರಿಲ್ಲ. ಚೈನ್ಸ್ ಪಾಕೆಟ್ ನಿಮ್ಗೆ ಇದ್ರಾಗ ಓಪನ್ ಸಿಗ್ತೈತಿ. ಸೊ ಇಲ್ಲೆಲ್ಲ ಇದನ್ನು ಕೊಟ್ಟಿದ್ದಾರೆ. ನೀವು ಭಾಳಷ್ಟು ಗಾಡಿದಾಗ ನೋಡಿರ್ಬೋದು ಫ್ಯೂಲ್ ಟ್ಯಾಂಕ್ದು ಕ್ಯಾಪ್ ಇಲ್ಲಿರ್ತೈತಿ, ಇವ್ರು ಸೈಡಿಗೆ ಕೊಟ್ಟಿದ್ದಾರೆ. ಅದ್ರಾಗ E20 ಕಂಪ್ಯಾಟಿಬಿಲಿಟಿ ಸ್ಟಿಕರ್ ಕೊಟ್ಟಿದ್ದಾರೆ. 2005 ಹಿಡ್ಕೊಂಡು ಇಲ್ಲಿ ಮಟ್ಟ ಇವರು 6 ಮಾಡೆಲ್ ಬಿಟ್ಟಿದ್ದಾರೆ. 6 ಮಾಡೆಲ್ ಸಕ್ಸಸ್ಫುಲ್ ಮಾಡೆಲ್ಸ್ ಅಂತ ಹೇಳ್ಬೋದು. 6 ಮಾಡೆಲ್ ಒಳಗೆ ಅವ್ರು ಏನು 6 ಮಾಡೆಲ್ ಬಿಟ್ಟಿದಾರಲ್ಲ, ಆ 6 ಮಾಡೆಲ್ದಾಗ 2V ವೇರಿಯಂಟ್ ಅಷ್ಟೇ ಬಿಟ್ಟಿದ್ದಾರೆ. 4V ವೇರಿಯಂಟ್ 2016 ಸ್ಟಾರ್ಟ್ ಮಾಡಿದ್ದವ್ರ. ಅದು 200cc 200cc ಅಪಾಚಿ RTR 200 4V 2016 ಲಾಂಚ್ ಮಾಡ್ತಾರೋ. ಸೊ ಅದಾದ ಬಳಿಕ ಬಜಾಜ್ ಅವ್ರು ನಾವ್ಯಾಕೆ ಸುಮ್ಮನೆ ಅಂತ ಹೇಳಿಕೆಸಿಂದ ಪಲ್ಸರ್ 150 UG5 ಟ್ವಿನ್ ಸ್ಪಾರ್ಕ್ ಅವ್ರು ಲಾಂಚ್ ಮಾಡ್ತಾರೋ. ಸೊ ಇದು ಎಲ್ಲರಿಗೂ ಅನ್ನಿಸ್ಬೋದು ಪಲ್ಸರ್ದಾಗ ಒಂದೇ ಮಾಡೆಲ್ ಐತಿ 150ದಾಗ ಅಂತಾರ. ಇಲ್ಲ, ಒಂದು ಕ್ಲಾಸಿಕ್ ಮಾಡೆಲ್ ಐತಿ, ಒಂದು ಸ್ಪೋರ್ಟ್ಸ್ ಮಾಡೆಲ್ ಐತಿ. ಅದ್ರ ವಿಡಿಯೋ ನಿಮ್ಗೆ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ, ನಾ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಸೊ ಇದ್ರೊಳಗೆ ನಿಮ್ಗೆ ಒಂದು ಯೂನಿಕ್ ಆಗಿರೋ ಡಿಸೈನ್ ಕೊಟ್ಟಿದ್ದಾರೆ. ಈ ಡಿಸೈನ್ ಬುಲ್ಪಾಪ್ ಎಕ್ಸಾಸ್ಟ್ ಅಂತ ಹೇಳಿ. ಸೌಂಡ್ ಕೇಳೋಣ ಬರ್ರಿ. ಸೊ 2016 ಅಪಾಚಿ RTR 200 4V ಇವ್ರು ಲಾಂಚ್ ಮಾಡಿದಾಗ ಇವ್ರ ಕಡೆ 150 ಸೆಗ್ಮೆಂಟ್ದಾಗ ಅಪಾಚಿ 2V ಇತ್ತು. ನಾ ಏನು 6 ಮಾಡೆಲ್ದಾಗ ಲಾಂಚ್ ಮಾಡಿದಾರ ಅಂತ ಹೇಳಿದ್ನಿಲ್ಲ. 2005 ಹಿಡ್ಕೊಂಡ 2016 ಮಟ್ಟ ಇವ್ರು 6 ಮಾಡೆಲ್ ಏನು ಬಂದವಲ್ಲ ಅವೆಲ್ಲ 2V ವೇರಿಯಂಟ್. 2V ಮತ್ತು 4Vದಾಗ ಏನು ಡಿಫ್ರೆನ್ಸ್ ಇಲ್ಲ. 2Vದಾಗ 2 ವೋಲ್ಟ್ ಬರ್ತೈತಿ, 4Vದಾಗ 4 ವೋಲ್ಟ್ ಬರ್ತೈತಿ. ಇವ್ನ್ಯಾವನ ಸೆಡೆ ನನ್ನ ಮಗ ಆ ಕಡೆ ಹಾಕ್ಬೇಕಿತ್ತಲ್ಲ. 2Vದಾಗ 2 ವೋಲ್ಟ್ ಐತಿ, 4Vದಾಗ 4 ವೋಲ್ಟ್ ಐತಿ. ಇದ್ರೊಳಗೆ ಏನು ಮೇಜರ್ ಡಿಫ್ರೆನ್ಸ್ ಅಂತಂದ್ರೆ ಪವರ್ ಡಿಫ್ರೆನ್ಸ್ ಆಗ್ತೈತಿ. 4Vದಾಗ 2Vಕ್ಕಿಂತ 2 BHP ಜಾಸ್ತಿ ಐತಿ, 2 ನ್ಯೂಟನ್ ಮೀಟರ್ ಟಾರ್ಕ್ ಜಾಸ್ತಿ ಐತಿ. ಸೊ ನೀವೇನಾದ್ರೆ ಬಜೆಟ್ ಫ್ರೆಂಡ್ಲಿ ಮೈಲೇಜ್ ಬೇಕು, ಸ್ಪೋರ್ಟಿ ಲುಕ್ ಬೇಕು ಅಂತಂತಂದ್ರೆ 164Vಗೆ ಹೋಗ್ರಿ. ಇಲ್ಲಪ್ಪ ನಮ್ಗೆ ರಾ ಪವರ್ ಬೇಕು, ನಾವು ಹೈ ಅಂತ ಫುಲ್ ಸ್ಪೀಡ್ ಹೊಡಿತೀವಿ ಗಾಡಿ ಅಂತಂದ್ರೆ, ಕೆಪಾಸಿಟಿ ನಮ್ಗೆ ಚೆಕ್ ಮಾಡೋದು ಅಂತಂದ್ರೆ 200 ತಗೋರಿ. 200 ನಿಮ್ಗೆ ರಿವ್ಯೂ ಬೇಕಂತಂದ್ರೆ ಅದನ್ನೇ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ, ನಾ ಅದ್ರದ್ದು ರಿವ್ಯೂ ಮಾಡಿ ಹಾಕ್ತೀನಿ. ಈ ಗಾಡಿ ಟ್ರಾಫಿಕ್ದಾಗ ನಿಂತ್ರೆ ಅಷ್ಟು ಯಾರು ನೋಡಂಗಿಲ್ಲ. ನಿಮ್ಗೆ ಇದ್ದ ಬಜೆಟ್ದಾಗ ಬೇರೆ ಗಾಡಿ ಬೇಕಂತಂದ್ರೆ ನೀವು NSಗೆ ಅಪ್ಗ್ರೇಡ್ ಆಗ್ಬೋದು. NS ಅಂತ ತಿರುಗಿ ನೋಡ್ತಾರೋ.
ಕನಸ ಸಾಗಕ್ಕೆ ಚಲೋ ತರನ ಕನಸ ಯಾವ ಸಾಯ್ತಲ್ಲ ಭಾಳ ವರ್ಷ ಕೂತಾನ 101. ಏನಂತೀರ? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸೊ ಈ ಗಾಡಿ ನನ್ನ ಫ್ರೆಂಡ್ ಸುಮಿತ್ ಅವರ ನವೆಂಬರ್ ಒಳಗೆ ಪರ್ಚೇಸ್ ಮಾಡಿದ್ದಾರೆ. ಈ ಗಾಡಿ ಒಳಗೆ ಇನ್ನೂ 6 ವೇರಿಯಂಟ್ ಐತಿ. ಅದ್ರೊಳಗೆ ಇದೊಂದು ವೇರಿಯಂಟ್, ಇದು 1,71,000 ಗಾಡಿ ಐತಿ. TFT ಮಾಡಲ್ ಐತಿ. ಸೊ ಇದ್ರೊಳಗೆ ಇನ್ನೂ 5 ವೇರಿಯಂಟ್ ಅದಾವು. ನಾನು ನಿಮ್ಗೆ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೇನೆ, ನೋಡ್ರಿ. ನಿಮ್ಮ ಬಜೆಟ್ ಪ್ರಕಾರ ನಿಮ್ಗೆ ಯಾವ ಮಾಡಲ್ ಬೇಕಲ್ಲ ಆ ಮಾಡಲ್ ನೀವು ತಗೋಬಹುದು. 1,13,000 ಸ್ಟಾರ್ಟ್ ಐತಿ ಗಾಡಿ. ಇದ್ರೊಳಗೆ ಮಾತ್ರ 6 ವೇರಿಯಂಟ್ ಅದಾವು. ನಿಮ್ಗೆ ಯಾವ ವೇರಿಯಂಟ್ ನಿಮ್ಮ ಬಜೆಟ್ ಯಾವ ಸೂಟೇಬಲ್ ಆಗ್ತೈತಿ ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದೇನೆ ನಿಮಗೆ ಆಲ್ರೆಡಿ. ಅದ್ರ ಪ್ರಕಾರ ನೀವು ಗಾಡಿ ತಗೋಬಹುದು. ಗಾಡಿ ಓವರ್ ಆಲ್ ಗಾಡಿ ರೇಟಿಂಗ್ಸ್ ನೋಡ್ಬೇಕಂತಂದ್ರೆ ಬಹಳ ಚಲೋ ಐತಿ. ಸಸ್ಪೆನ್ಷನ್ ಸ್ಮೂತ್ ಐತಿ. ಪಿಕಪ್ ಮಾತ್ರ ಸ್ಪೋರ್ಟ್ಸ್ ಮೋಡ್ದಾಗ ಫಸ್ಟ್ ಕ್ಲಾಸ್ ಐತಿ. ಸೊ ಈ ಗಾಡಿ ಒಳಗೆ ನಿಮ್ಗೆ ಡಿಜಿಟಲ್ LCD ಡಿಸ್ಪ್ಲೇ ಬರ್ತೈತಿ. ಸೊ ಡಿಸ್ಪ್ಲೇ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಗಿಯರ್ ಅಪ್, ಹಾಯ್ ಅಪಾಚಿ. ಸೊ ಈ ಗಾಡಿ ಒಳಗೆ ನಿಮ್ಗೆ 3 ಮೋಡ್ ಬರ್ತಾವು. ನಾವು ಮೋಡ್ ಚೇಂಜ್ ಮಾಡಿ ತೋರಿಸ್ತೀನಿ. ಮೋಡ್ ಚೇಂಜ್ ಮಾಡೋ ಬಟನ್ ಇಲ್ಲೈತಿ. ಸೊ ಇದು ಸ್ಪೋರ್ಟ್ಸ್ ಮೋಡ, ಇದು ರೇನ್ ಮೋಡ, ಇದು ಅರ್ಬನ್ ಮೋಡ, ಸ್ಪೋರ್ಟ್ಸ್ ಮೋಡ. ಇಲ್ಲೊಂದು ಸಣ್ಣದ ಮೋಡ್ದಂತ ಬಟನ್ ಐತಿ. ಸೊ ಇದ್ರೊಳಗೆ ನೀವು ಏನು ಚೆಕ್ ಮಾಡ್ಬೋದು ಅಂದ್ರೆ, ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎವರೇಜ್ ಸ್ಪೀಡ್ ನೀವು ಲಾಸ್ಟ್ ಎಷ್ಟು ಓಡಿಸಿರೋ ಅದನ್ನು ತೋರಿಸ್ತೈತಿ. ಲ್ಯಾಪ್ ನೀವು ಸೆಟ್ ಮಾಡ್ಬೋದು. ಸೊ ಇದ್ರಾಗ ಹೈ ಸ್ಪೀಡ್ 117 ಕಿಲೋಮೀಟರ್ಸ್ ನಾವು ಓಡಿಸಿದ್ದೀವಿ. ಈ ಗಾಡಿ ಒಳಗೆ ನಿಮ್ಗೆ ಫೀಚರ್ಸ್ ತುಂಬಿದಾವು. ಯೂಸ್ ಮಾಡಕ್ಕೆ ಬೇಸರ ಬಂದ್ಬಿಡ್ತೈತಿ, ಅಷ್ಟು ಫೀಚರ್ಸ್ ಕೊಟ್ಟಿದಾರು. ಅಷ್ಟು ಫೀಚರ್ ನೆಸಸರಿ ಯಾಕಿಲ್ಲ, ಅದು ವೇರಿಯಂಟ್ ಐತಿ. ನಾ ಹೇಳಿದ್ನಲ್ಲ ನಿಮಗೆ, ಫೀಚರ್ಸ್ ಎಷ್ಟು ನೀವು ಫೀಚರ್ಸ್ ಬೇಕಲ್ಲ ಅಷ್ಟು ಆ್ಯಡ್ ಮಾಡ್ಕೊಂತ ಬರ್ತಿರಲ್ಲ. ಅಷ್ಟು ಟಾಪ್ ಆ್ಯಂಡ್ ಮಾಡಲ್ ನಿಮಗೆ ಬೇಕಂತ ಅಂತಿರಲ್ಲ ನೀವು, ಅಷ್ಟು ನೀವು ಅಮೌಂಟ್ ಅವ್ರಿಗೆ ಕೊಡಬೇಕಾಗ್ತೈತಿ. ಸೊ 1,13,000 ಸ್ಟಾರ್ಟ್ ಮಾಡಿದ್ರೆ 1,81,000 ಮಟ್ಟ ಇವ್ರ ಕಡೆ ಮಾಡಲ್ಸ್ ಅದಾವು. ಸೊ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ತೊಗೋಬೋದು. ಅವು ಕೀಬೋರ್ಡ್ ಒಂದು 6 ಸೆಟ್ ಬೇಕಾಗ್ಯಾವ, ಪ್ಲಸ್ ಹಾರ್ಡ್ ಡಿಸ್ಕ್ ಬೇಕಾಗ್ಯಾವ 8. ಸೊ ಈ ಗಾಡಿ ಒಳಗಿರೋ 159.7cc ಇಂಜನ್ ನಿಮ್ಗೆ ಅರ್ಬನ್ ಮತ್ತು ರೇನ್ ಮೋಡ್ದಾಗ 15 bhp ಮತ್ತು 14 Nm ಟಾರ್ಕ್ ಕೊಟ್ರೆ, ಅದ ಸೇಮ್ ಇಂಜನ್ ನಿಮ್ಗೆ ಸ್ಪೋರ್ಟ್ಸ್ ಮೋಡ್ದಾಗ 17 bhp ಮತ್ತು 15 Nm ಟಾರ್ಕ್ ಕೊಡ್ತೈತಿ. ಈ TVS ಅಪಾಚಿ RTR 160ದಾಗ ಮತ್ತು RTR 160 RTR ಅಂತ ವರ್ಡ್ ಏನೈತಲ್ಲ ಅದು ಸಿಮಿಲರ್ ಐತಿ. ಈ RTR ಅಂತಂದ್ರೆ ಏನಂದ್ರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಸೊ ನಿಮ್ದೇನ್ರೆ 1,50,000 ಹಿಡಿದು 1,80,000 ಒಳಗೆ ಬಜೆಟ್ ಇತ್ತು, ಸಿಟಿ ಕಮ್ಯೂಟಿಗೆ ಗಾಡಿ ಬೇಕಾಗಿತ್ತು, ಲಾಂಗ್ ರೈಡ್ಸಿಗೆ ಹೋಗಿ ಗಾಡಿ ಬೇಕಾಗೈತಿ, ವಿತ್ ಮೈಲೇಜ್ ಬೇಕಾಗೈತಿ, ಸ್ಪೀಡು ಬೇಕಾಗೈತಿ, ಅಂತ ಗಾಡಿ ಯಾವ್ದಾದ್ರು ಹುಡುಕಾಕತ್ತೀರ ಅಂತಂದ್ರೆ RTR 160 ನಿಮ್ಗೊಂದು ಬೆಟರ್ ಆಪ್ಷನ್ ಆಗ್ತೈತಿ. ಸ್ಪೋರ್ಟ್ಸ್ ಮೋಡ್ ಒಳಗಂತೂ ಕಿತ್ತು ಓಡ್ತೈತಿ ಗಾಡಿ. ಸ್ಪೋರ್ಟ್ಸ್ ಮೋಡ್ದಾಗ ನಿಮ್ಗೆ ಡಿಫ್ರೆನ್ಸ್ ಫೀಲ್ ಆಗ್ತೈತಿ. ಅರ್ಬನ್ದಾಗ ರೇನ್ದಾಗ ಅಷ್ಟು ಫೀಲ್ ಆಗಂಗಿಲ್ಲ, ಬಟ್ ಸ್ಪೋರ್ಟ್ಸ್ ಮೋಡ್ದಾಗ ಡಿಫ್ರೆನ್ಸ್ ಫೀಲ್ ಆಗೇ ಆಗ್ತೈತಿ. ಸೊ 150 ಸೆಗ್ಮೆಂಟ್ದಾಗ ನಿಮ್ಮ ಕಡೆ ಭಾಳಷ್ಟು ಆಪ್ಷನ್ಸ್ ಅದಾವು. ಒಂದು ನೀವು ಬಜಾಜ್ ಪಲ್ಸರ್ 150ಗೆ ಹೋಗ್ಬೋದು, ಇಲ್ಲಿಕಂತಂದ್ರೆ ಬಜಾಜ್ ಪಲ್ಸರ್ N160ಗೆ ಹೋಗ್ಬೋದು, ಅಪಾಚಿ RTR 2 ಹೋಗ್ಬೋದು, 4 ಹೋಗ್ಬೋದು. ಸುಜುಕಿ ಜಿಕ್ಸರ್ ಐತಿ. ಜಿಕ್ಸರ್ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತೈತಿ ಅಂದರೂ ಐತಿ, ಅದು ಆಪ್ಷನ್ದಾಗ ಐತಿ 150 ಸೆಗ್ಮೆಂಟ್ದಾಗ. R15 ಅಂತರೂ ನಾವು ಒಂದು 150 ಸೆಗ್ಮೆಂಟ್ದಾಗ ಅದನ್ನು ಕನ್ಸಿಡರ್ ಮಾಡಂಗಿಲ್ಲ. ಸೊ ಎಲ್ಲ ಹುಡುಗರಿಗೂ ಒಂದು ಕನಸು ಇರ್ತೈತಿ ಸೂಪರ್ ಬೈಕ್ ತೊಗೋಬೇಕಂತೇಳಿ. ಆ ಕನಸು ಹುಡುಗರ 150 ಸೆಗ್ಮೆಂಟ್ದಿಂದ 200 ಸೆಗ್ಮೆಂಟ್ ಗಾಡಿಗಳು ತೊಗೊಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಯಾರ್ಯಾರು ನಿಮ್ಮ ಡ್ರೀಮ್ ಬೈಕ್ ತೊಗೊಳಕ್ಕೆ ಸ್ಟ್ರಗಲ್ ಮಾಡಕತ್ತೀರಿ, ನಿಮ್ಮ ಸ್ಟ್ರಗಲ್ ನೆನ್ಸಕ್ಕೆ ಹೋಗ್ಬೇಡ್ರಿ. ಹಿಂಗೆ ಸ್ಟ್ರಗಲ್ ಮಾಡ್ಕೊತೀರಿ, ಒಂದಲ್ಲ ಒಂದಿನ ನಿಮ್ಮ ಕನಸು ನನಸು ಆಗೇ ಆಗ್ತೈತಿ.